ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಹೊಸ ಐಡಿಯಾ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಯಾರೂ ಮಾಡಲಾರದ ಐಡಿಯಾ. ಈ ಗಿಮಿಕ್ ಎಷ್ಟೋ ಮಟ್ಟಿಗೆ ವರ್ಕ್ ಆಗತ್ತೆ ದಿಲ್ಲಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಅದನ್ನು ದಿಲ್ಲಿಯ ಮತದಾರರು ಹೇಳಬೇಕು, ಅದರ ಫಲಿತಾಂಶ ಹೇಳಬೇಕು. ಆದರೆ ಪ್ರಯತ್ನವನ್ನಂತೂ ಮಾಡಿದ್ದಾರೆ. ಅವರ ಎಲ್ಲ ರೀತಿಯಾದಂಥ ಪ್ರಯತ್ನಗಳು ಫೇಲ್ ಆದಂಥ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿಕೊಂಡಂಥ ಹೊಸ ವಿಧಾನ ಇದು. ಏನು ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಬೇರೆ ರಾಜಕಾರಣಿಗಳು ಮಾಡೋದಕ್ಕಿಂತ ಭಿನ್ನವಾದಂಥ ಪ್ರಯೋಗವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ. ನಿಮಗೆ ಗೊತ್ತು, ನರೇಂದ್ರ ಮೋದಿಯವರ ವಿರುದ್ಧವಾಗಿ BBC ಅವರು ಒಂದು ಡಾಕ್ಯುಮೆಂಟ್ರಿ ಮಾಡಿದರು. 2002ರಲ್ಲಿ ನಡೆದಂಥ ಗೋಧ್ರಾ ಹತ್ಯಾಕಾಂಡದ ಕುರಿತು ಅದರಲ್ಲಿ ನರೇಂದ್ರ ಮೋದಿಯವರ ಪಾತ್ರವನ್ನು ಇಟ್ಕೊಂಡು ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ. ಸಕಾಲಿಕವಾದದ್ದಲ್ಲ, ಘಟನೆ ನಡೆದದ್ದು 2002ರಲ್ಲಿ. ಅದರ ಡಾಕ್ಯುಮೆಂಟ್ರಿ ಬಿತ್ತರಗೊಂಡದ್ದು 17 ಜೂನ್ 2023ಕ್ಕೆ. ಮೊದಲ ಕಂತು 24 ಜಾನ್ 2023 ಎರಡನೇ ಕಂತು. ನರೇಂದ್ರ ಮೋದಿಯವರ ವಿದೇಶ ಪ್ರವಾಸ, ಯುನೈಟೆಡ್ ಕಿಂಗ್ಡಮ್ ಪ್ರವಾಸದ ಸಂದರ್ಭದಲ್ಲಿ ಸರಿಯಾಗಿ ಈ ಡಾಕ್ಯುಮೆಂಟ್ರಿಯನ್ನು ಬಿತ್ತರಿಸಲಾಗುತ್ತೆ. ಉದ್ದೇಶ, ನರೇಂದ್ರ ಮೋದಿ ಒಬ್ಬ ಕೋಮು ಸೌಹಾರ್ದತೆಗೆ ವಿರುದ್ಧವಾಗಿ ನಡೆದುಕೊಳ್ಳುವಂಥ ಪ್ರಧಾನಮಂತ್ರಿ, ಕೋಮು ದ್ವೇಷವನ್ನು ಹೆಚ್ಚಿಸುವಂಥ, ಮುಸಲ್ಮಾನರನ್ನು ಪೀಡಿಸುವಂಥ, ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡುವಂಥ, ದೌರ್ಜನ್ಯವನ್ನು ಎಸಗುವಂಥ ಒಬ್ಬ ಪ್ರಧಾನಮಂತ್ರಿ ಅಂತ ಬಿಂಬಿಸುವಂಥ ಪ್ರಯತ್ನ. ಆ ಶೀರ್ಷಿಕೆ ಏನದ್ರದ್ದು, ಗೋಧ್ರಾ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತು ಡಾಕ್ಯುಮೆಂಟ್ರಿ ಮಾಡಿತ್ತಲ್ಲ BBC, ಇಂಡಿಯಾ ದ ಮೋದಿ ಕ್ವಶ್ಚನ್ ಅಂತ ಅದರ ಹೆಸರು. ಯಾವಾಗ ಇದರ ಹಿಂದಿರುವಂಥ ಪಿತೂರಿಗೆ ಗೊತ್ತಾಗತ್ತೆ, ಇದೊಂದು ಟೂಲ್ ಕಿಟ್ ಅಂತ ಗೊತ್ತಾಗುತ್ತೋ ಆವಾಗ ಇದನ್ನು ಬ್ಯಾನ್ ಮಾಡಲಾಗತ್ತೆ. ಅಷ್ಟೇ ಅಲ್ಲ, BBC ಅವರು ಭಾರತದ ಟ್ಯಾಕ್ಸ್ ಪದ್ಧತಿಗೆ ವಿರುದ್ಧವಾಗಿ, ವ್ಯತಿರಿಕ್ತವಾಗಿ ನಡೆಸ್ತಾ ಇರುವಂಥ ವ್ಯವಹಾರ ಅಂದರೆ, ಹೆಸರನ್ನು BBC ಇಂಡಿಯಾ ಅಂತ ತೋರಿಸಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಬಳಗಳನ್ನು ಕಳಿಸ್ತಾ ಇದ್ದದ್ದು, ಟ್ಯಾಕ್ಸ್ ಕದಿಯುವಂಥ ಕೆಲಸ. ರೇಡ್ ಮಾಡಲಾಗತ್ತೆ. ಇವರು ಕೊಡಬೇಕಾದಂಥ ತೆರಿಗೆ ಹಣವನ್ನು ಕೊಟ್ಟಿಲ್ಲ ಅನ್ನುವಂಥ ವಿಷಯ ಬಹಿರಂಗ ಆಗುತ್ತೆ. BBC ಅಲ್ಲಿಗೆ ಸುಮ್ಮನಾಗಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಇದು ಯಾಕೆ ಇವತ್ತು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಇದೇ ರೀತಿಯಾದಂಥ ಒಂದು ಡಾಕ್ಯುಮೆಂಟ್ರಿಯನ್ನು ಈಗ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ಗೆ ಬೇರೆ ದಾರಿ ಯಾವುದೂ ಗೋಚರಿಸಲಿಲ್ಲ ಅಂತ ಕಾಣುತ್ತೆ. ಅವರು ತನ್ನ ಪಕ್ಷ ಪ್ರಾರಂಭವಾದ 2013ರಿಂದ 2024ರವರೆಗಿನ ವಿದ್ಯಮಾನಗಳನ್ನ ಇಟ್ಕೊಂಡು ದ ಅನ್ಬ್ರೇಕೇಬಲ್ ಅನ್ನಂಥ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿಸಿದ್ದಾರೆ. ಏನು ಹೇಳುತ್ತೆ ಈ ಡಾಕ್ಯುಮೆಂಟ್ರಿ? 31 ನಿಮಿಷ 26 ಸೆಕೆಂಡ್ನ ಒಂದು ಡಾಕ್ಯುಮೆಂಟ್ರಿ ಇದು. ಈ ಡಾಕ್ಯುಮೆಂಟ್ರಿ ಏನು ಹೇಳುತ್ತೆ? ಭಾರತ ದೇಶದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಹೊಸ ಅಲೆಯೊಂದಿಗೆ ಮತ್ತು ಹೊಸ ಆಲೋಚನಾ ಶೈಲಿಯೊಂದಿಗೆ, ವಿಚಾರಧಾರೆಯೊಂದಿಗೆ ಒಂದು ಪಕ್ಷ ಶುರುವಾಗುತ್ತೆ. ಬೇರೆ ಬೇರೆ ಕ್ಷೇತ್ರಗಳ ಗಣ್ಯರು ಅದರಲ್ಲಿ ಬಂದು ಸೇರ್ಕೋತಾರೆ. ದೇಶಕ್ಕಾಗಿ ಮುಡಿಪಾಗಿರುವಂಥ ಪಕ್ಷ ಇರುತ್ತೆ. ಅದನ್ನು ಜನ ಮೆಚ್ಕೋತಾರೆ. ವರ್ಷದಿಂದ ವರ್ಷಕ್ಕೆ ಅದು ಜನಪ್ರಿಯವಾಗ್ತಾ ಹೋಗುತ್ತೆ. ಯಾವಾಗ ಇದು ಈ ರೀತಿ ಜನಪ್ರಿಯ ಆಗುತ್ತೋ ಆವಾಗ ಅದನ್ನು ಸಪ್ರೆಸ್ ಮಾಡುವಂಥ ಕೆಲಸ ಶುರುವಾಗುತ್ತೆ. ಉಪಟಳ ಕೊಡುವ ಕೆಲಸ ಶುರುವಾಗುತ್ತೆ. ಬೇರೆ ಬೇರೆ ಸ್ಕ್ಯಾಮ್ಗಳಲ್ಲಿ ಅದರ ನಾಯಕರನ್ನು ಸಿಲುಕಿ ಹಾಕಿಸುವ ಕೆಲಸ ಶುರುವಾಗುತ್ತೆ. ತದನಂತರ 2022ರ ಈಚೆಗೆ ಒಬ್ಬೊಬ್ಬರಾಗಿ ಇದರ ನಾಯಕರು ಜೈಲಿಗೆ ಹೋಗ್ತಾರೆ. ಇದಕ್ಕೆ ಮತದಾರರು ಉತ್ತರ ಕೊಡಬೇಕು ಅನ್ನುವ ರೀತಿಯಲ್ಲಿ ಮಾಡಿಸಿದಂಥ ಡಾಕ್ಯುಮೆಂಟ್ರಿ. ಸತ್ಯೇಂದ್ರ ಜೈನ್ ಜೈಲಿಗೆ ಹೋಗಿದ್ದು, ಮನೀಶ್ ಸಿಸೋಡಿಯಾ ಜೈಲಿಗೆ ಹೋಗಿದ್ದು, ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿದ್ದು, ಇವ್ರ ಮೇಲೆ ಇದ್ದಂಥ ಹಗರಣಗಳು, ಆ ಹಗರಣಗಳ ನೆಲೆಯಲ್ಲಿ ಇವ್ರ ಮೇಲೆ ನಡೆದಂಥ ತನಿಖೆ, ಅದನ್ನೆಲ್ಲವನ್ನು ಕೊನೆಯ ಭಾಗದಲ್ಲಿ ತೋರಿಸಿ ಒಂದು ವಿಡಿಯೋವನ್ನು ಮಾಡಿ, ಈ ವಿಡಿಯೋನ ಎಲ್ಲಿ ಬ್ರಾಡ್ಕಾಸ್ಟ್ ಮಾಡಬೇಕು, ಟೆಲಿಕಾಸ್ಟ್ ಮಾಡಬೇಕು? TV ಚಾನಲ್ನವ್ರು ಕೇಳ್ತಾರೆ. TV ಚಾನಲ್ನವ್ರು ಇದನ್ಯಾರು ಹಾಕ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಅಲ್ಲಿ ಚುನಾವಣಾ ನೀತಿ ಸಂಹಿತೆ ಇದೆ. ಈಗ ಹಲವಾರು ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ, ಆದರೆ ಅವೆಲ್ಲ ಸಿನಿಮಾಗಳು. ಕೇರಳ ಸ್ಟೋರಿ ಆಗಿರ್ಬೋದು, ಕಾಶ್ಮೀರ್ ಫೈಲ್ಸ್ ಆಗಿರ್ಬೋದು, ಇವೆಲ್ಲ ಸಿನಿಮಾಗಳು. ಅದಕ್ಕೆ ಸೆನ್ಸಾರ್ ಮಂಡಳಿ ಅಂತ ಇರುತ್ತೆ. ಸೆನ್ಸಾರ್ ಮಂಡಳಿಯಿಂದ ಪಾಸ್ ಆಗುತ್ತೆ. ಪಾಸ್ ಆದಮೇಲೆ ಅದು ಬಿಡುಗಡೆ ಆಗಿರುತ್ತೆ. ಅದಕ್ಕೆ ಒಂದು ನಿಯಂತ್ರಣ ಅಂತ ಇರುತ್ತೆ. ಇದು ಡಾಕ್ಯುಮೆಂಟ್ರಿ. ಇದು ಯಾವಾಗ ಇದನ್ನು ಈ ರೀತಿಯದಾಗಿ ಬಿತ್ತರಿಸಲಿಕ್ಕಾಗಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಹಾಕುವಂಥ ಪ್ರಯತ್ನ ಮಾಡಲಾಗತ್ತೆ. ಆವಾಗ ಅವರಿಗೆ ಅನುಮಾನ ಬರುತ್ತೆ, ಅರವಿಂದ್ ಕೇಜ್ರಿವಾಲ್ ಒಂದು ವೇಳೆ ನಾವು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ, ಯಾವಾಗ ಇದು ಒಂದು ಪಕ್ಷವನ್ನು ಪ್ರತಿನಿಧಿಸುವಂಥ ಡಾಕ್ಯುಮೆಂಟ್ರಿ ಅಂತ ಗೊತ್ತಾಗುತ್ತೋ ತಕ್ಷಣ ಚುನಾವಣಾ ಆಯೋಗಕ್ಕೆ ತಿಳಿಸಿ ನಮ್ಮನ್ನು ಪ್ರತಿಬಂಧ ತರ್ತಾರೆ, ಇದರ ಮೇಲೆ ಸ್ಟೇ ತರ್ತಾರೆ. ಆದ್ದರಿಂದ ಇದಕ್ಕೆ ಹಂಗೆ ಮಾಡಬಾರ್ದು. ಭಾರತದ ಕಾನೂನು ಇದಕ್ಕೆ ಅಡ್ಡಿಯಾಗಬಾರ್ದು.
ಹಾಗಾದರೆ ಏನು ಮಾಡಬೇಕು? ಅರವಿಂದ್ ಕೇಜ್ರಿವಾಲ್ ಪರವಾಗಿರಬೇಕು, ನರೇಂದ್ರ ಮೋದಿ ಅವ್ರನ್ನ ವಿರೋಧಿಸ್ತಾ ಇರಬೇಕು, ನರೇಂದ್ರ ಮೋದಿನ ಶತ್ರುವಿನ ರೀತಿಯಲ್ಲಿ ಕಾಡ್ತಾ ಇರಬೇಕು, ಭಾರತವನ್ನು ಅಭದ್ರಗೊಳಿಸುವಂಥ ಮನಸ್ಥಿತಿ ಅವನಾಗಿರಬೇಕು, ಅಂಥವನ್ನೊಬ್ಬನ ಹುಡುಕಬೇಕು ಅಂತಾರೆ. ಆವಾಗ ಅವರಿಗೆ ಸಿಕ್ಕವನ ಹೆಸರು ಜರ್ಮನ್ ಕಾಕ್ರೋಚ್. ಯಾರು ಹೇಳಿ? ಧ್ರುವ ರಾಠಿ. ಧ್ರುವ ರಾಠಿ 2,60,00,000 ಚಂದಾದಾರನ ಹೊಂದಿರುವಂಥ ಯೂಟ್ಯೂಬ್ ಚಾನಲ್ ಹೊಂದಿರುವ ವ್ಯಕ್ತಿ. ಜರ್ಮನಿಯಲ್ಲಿ ಕೂತ್ಕೊಂಡು ಭಾರತದಲ್ಲಿ ರಾಜಕಾರಣದಲ್ಲಿ ಈ ರೀತಿಯಾದಂಥ ಕೆತ್ತೆಬಾಜಿಯನ್ನು ಆತ ಮಾಡ್ತಾನೆ. 2024 ಚುನಾವಣೆಯ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈತ ಮಾಡಿದ ಕುತಂತ್ರಗಳನ್ನು ಜ್ಞಾಪಕ ಮಾಡಿಕೊಳ್ಳಿ. ಈತ ವಿಡಿಯೋ ಅಪ್ಲೋಡ್ ಮಾಡಿದ 1 ಗಂಟೆ ಒಳಗಡೆ ಸುಮಾರು 50 ಲಕ್ಷ 60 ಲಕ್ಷ ಅದು ಜನರಿಗೆ ತಲುಪುವ ಹಾಗೆ ವ್ಯವಸ್ಥೆ ಮಾಡಲಾಗಿತ್ತು ತಾಂತ್ರಿಕವಾಗಿ. ಯಾವುದೇ ರಾಷ್ಟ್ರೀಯ ಆಲೋಚನೆಯನ್ನು ಇಟ್ಕೊಂಡು ಯಾರಾದರೂ ಯೂಟ್ಯೂಬ್ ಚಾನಲ್ನವರು ಸಂಚಿಕೆಗಳನ್ನು ಮಾಡಿದರೆ ಅದನ್ನು ಸಪ್ರೆಸ್ ಮಾಡುವ ಕೆಲಸ ನಡೀತು. ಯೂಟ್ಯೂಬ್ ಸ್ವತಃ ಇದರಲ್ಲಿ, ಯೂಟ್ಯೂಬು, ಫೇಸ್ಬುಕ್ಕು ಎಲ್ಲವನ್ನು ಇದರಲ್ಲಿ ಬಳಸ್ಕೊಳ್ಳೋದಲ್ಲ, ದುರ್ಬಳಕೆ ಮಾಡಿಕೊಳ್ಳಲಾಯಿತು. ಈ ರಾಷ್ಟ್ರವಾದಿಗಳನ್ನೆಲ್ಲ ಸಂಪೂರ್ಣ ಸಪ್ರೆಸ್ ಮಾಡಲಾಯಿತು. ಈ ರೀತಿಯಾದಂಥ ದೇಶ ವಿರೋಧಿ ಆಲೋಚನೆ ಇರುವ ಜನರನ್ನು ಸಾಕಲಾಯಿತು, ಸಲುಹಲಾಯಿತು. ಭಾಳ ದೊಡ್ಡದಾದಂಥ ಷಡ್ಯಂತ್ರ ನರೇಂದ್ರ ಮೋದಿ ಅವರ ವಿರುದ್ಧ ನಡೀತು. ಚುನಾವಣೆ ಆದಮೇಲೆ ಇದ್ರ ಕುರಿತಾಗಿ ಚರ್ಚೆ ಆಯಿತು. ಚರ್ಚೆಯಾಗಿ ಪ್ರಯೋಜನ ಅಷ್ಟೊತ್ತಿಗೆ ಫಲಿತಾಂಶ ಬಂದಾಗಿತ್ತು. ಹಾಗಾದರೆ ಧ್ರುವ ರಾಠಿಗೂ ಅರವಿಂದ್ ಕೇಜ್ರಿವಾಲ್ಗೂ ಏನು ಸಂಬಂಧ? ಧ್ರುವ ರಾಠಿ ಸುಮಾರು 9-10 ವರ್ಷಗಳ ಹಿಂದೆ ಇದೇ ಅರವಿಂದ್ ಕೇಜ್ರಿವಾಲ್ ಅವರ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡ್ತಾ ಇದ್ದಂಥ ಹುಡುಗ ಆತ ಸಂಪೂರ್ಣವಾಗಿ ಇವರ ಪ್ರಚಾರವನ್ನು ನೋಡ್ಕೋತಾ ಇದ್ದಂಥವನು. ಮುಂದೆ ಯಾವಾಗ ಮನೀಶ್ ಸಿಸೋಡಿಯಾ ಶಿಕ್ಷಣ ಸಚಿವರಾಗ್ತಾರೋ, ಶಿಕ್ಷಣ ಸಚಿವರಾದ ಸಂದರ್ಭದಲ್ಲಿ ಮನೀಶ್ ಸಿಸೋಡಿಯಾನ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದದ್ದು ಈಗ ಮುಖ್ಯಮಂತ್ರಿಯಾಗಿರುವಂಥ ಅತಿಶಿ ಮರ್ಲೆನ ಏನೂ ಇರೋದಿಲ್ಲ. ನೋಡಿ, ಅತಿಶಿ ಮರ್ಲೆನ ಇತಿಹಾಸ ಕೇಳಬೇಕು ನೀವು. ಅತಿಶಿ ಮರ್ಲೆನ 2019 ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಗೆ ನಿಂತಹ ವ್ಯಕ್ತಿ, ಸಂಸತ್ ಚುನಾವಣೆಗೆ ಹೋಗ್ತಾರೆ. ಹೋದ ಮೇಲೆ ಮನೀಶ್ ಸಿಸೋಡಿಯಾ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾರೆ. 2020 ವಿಧಾನಸಭಾ ಚುನಾವಣೆ ಬರ್ತದೆ ದಿಲ್ಲಿಯಲ್ಲಿ. ಆ ಸಂದರ್ಭದಲ್ಲಿ MLA ಎಲೆಕ್ಷನ್ ನಿಲ್ತಾರೆ ಕಾಲ್ಕಾಜಿಯಿಂದ, ದಿಲ್ಲಿಯ ಕಾಲ್ಕಾಜಿಯಲ್ಲಿ. ಅಲ್ಲಿ ಗೆದ್ದು ಬಿಡ್ತಾರೆ. ಗೆದ್ದ ಮೇಲೆ ಅವ್ರಿಗೆ ಯಾವುದೇ ರೀತಿಯ ಸ್ಥಾನಮಾನ ಕೊಡೋದಿಲ್ಲ, ಮಂತ್ರಿ ಮಾಡೋದಿಲ್ಲ, ಏನಿಲ್ಲ. ಉಳಿದವರೆಲ್ಲ ಮಂತ್ರಿಗಳಾಗ್ತಾರೆ. ಅಲ್ಲಿ ಗೆಹ್ಲೋಟ್ ಮಂತ್ರಿ ಆಗ್ತಾನೆ, ಆಮೇಲೆ ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಎಲ್ಲರೂ ಸಚಿವರಾಗ್ತಾರೆ. ಈಕೆಗೆ ಮಾತ್ರ ಮಂತ್ರಿ ಹುದ್ದೆ ಸಿಗೋದಿಲ್ಲ. ಮುಂದೆ 2022 ಮನೀಶ್ ಸಿಸೋಡಿಯಾ ಜೈಲು ವಾಸಕ್ಕೆ ಹೋದ ಸಂದರ್ಭದಲ್ಲಿ ತಕ್ಷಣ ಅರವಿಂದ್ ಕೇಜ್ರಿವಾಲ್ ಹೊಳೆಯೋದು, ಯಾವ ಅತಿಶಿ ಮರ್ಲೆನ ಅವತ್ತು ಎಲ್ಲ ಶಾಲೆಗಳಿಗೆ ಸುಣ್ಣ ಬಣ್ಣ ಹಚ್ಚುವ ಕೆಲಸಕ್ಕೆ ಹೋಗ್ತಾಯಿದ್ರು, ಅವ್ರಿಗೆ ಕೊಟ್ಬಿಡೋಣ ಇದ್ದಂಥ ಎಲ್ಲ ಹುದ್ದೆಗಳನ್ನು, ಅಂದರೆ ಎಲ್ಲ ಖಾತೆಗಳನ್ನು ಅತಿಶಿ ಮರ್ಲೆನ ವಹಿಸ್ಕೊಳ್ಳಾಗತ್ತೆ. ಅವಾಗ ಅತಿಶಿ ಮರ್ಲೆನ ಯಾವಾಗ ಮನೀಶ್ ಸಿಸೋಡಿಯಾ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇರ್ತಾರೋ ಆ ಸಂದರ್ಭದಲ್ಲಿ ಆಕೆಗೆ ಸಹಾಯಕನಾಗಿ ಬಂದಂಥ ವ್ಯಕ್ತಿ ಹೆಸರು ಈ ಧ್ರುವ ರಾಠಿ ಅನ್ನುವಂಥ ಯೂಟ್ಯೂಬರ್. ಈಕೆ ಏನು ಮಾಡ್ತಾಳೆ, ಯಾವ ಸ್ಕೂಲ್ನ ಡೆಕೋರೇಷನ್ ಮಾಡಿಸ್ತಾ ಇರ್ತಾರೋ ಅದರ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಈತನಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಹೀಗಾಗಿ ಆಮ್ ಆದ್ಮಿ ಪಾರ್ಟಿಗೂ ಈ ಧ್ರುವ ರಾಠಿಗೂ ಭಾಳ ಅವಿನಾಭಾವ ಸಂಬಂಧ. ಯಾವಾಗ ಈ ರೀತಿಯಾದಂಥ ಷಡ್ಯಂತ್ರ ಐಡಿಯಾ ಬರುತ್ತೋ ಆವಾಗ ಅರವಿಂದ್ ಕೇಜ್ರಿವಾಲ್ ನೇರವಾಗಿ ಸಂಪರ್ಕ ಮಾಡೋದು ಈ ಧ್ರುವ ರಾಠಿನ. ಅದನ್ನು ಬ್ಯಾನ್ ಮಾಡಲಿಕ್ಕಾಗಲ್ಲ, ಭಾರತ ದೇಶದಲ್ಲಿಲ್ಲ. BBC ಇಂಡಿಯಾ ಅಂತಿದ್ದರಿಂದ BBC ನರೇಂದ್ರ ಮೋದಿ ಅವರ ಡಾಕ್ಯುಮೆಂಟರಿ ಬ್ಯಾನ್ ಮಾಡಲಾಯಿತು. ಈ ಧ್ರುವ ರಾಠಿ ಜರ್ಮನಿಯಲ್ಲಿ ಚಾನಲ್ ಇದೆ ಇತ್ತೊಂದು, ಜರ್ಮನಿ ಸರ್ಕಾರದ ಕಾನೂನಿಗೆ ಅಧೀನಕ್ಕೆ ಒಳಪಡ್ತಾನೆ. ಆದ್ದರಿಂದ ಯಾವುದೇ ಸಮಸ್ಯೆ ಇಲ್ಲ. ಅಪ್ಲೋಡ್ ಮಾಡಿಸಿದರೆ ಎಲ್ಲ ಕಡೆ ಏಕಕಾಲಕ್ಕೆ ಹರಿಯುವ ಹಾಗೆ ನೋಡ್ಕೋಬೋದು, ಆತನಿಗೆ ಟೆಕ್ನಿಕ್ ಗೊತ್ತಿದೆ. ತಕ್ಷಣ ಏನು ಮಾಡ್ತಾನೆ, ಅಲ್ಲಿಂದ ಧ್ರುವ ರಾಠಿಯ ಚಾನಲಿಂದ ಅನ್ಬ್ರೇಕೇಬಲ್ ಅಂತ ಒಂದು ಡಾಕ್ಯುಮೆಂಟನ್ನು ಟೆಲಿಕಾಸ್ಟ್ ಮಾಡಿಸ್ತಾರೆ. ನೋಡ್ತಾ ಇರೋ ಹಾಗೆ 24 ಗಂಟೆಗಳಲ್ಲಿ 63 ಲಕ್ಷ ವ್ಯೂಸ್ ಬರುತ್ತೆ. ಅದಕ್ಕೆ ಇನ್ನೂ ಹೋಗ್ತಾನೇ ಇದೆ ಅದು. ಯಾವಾಗ ಈ ಷಡ್ಯಂತ್ರ ತಿಳಿಯುತ್ತೋ ಇದೇನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಉಳಿದವ್ರಿಗೆ ಗೊತ್ತಾಗುತ್ತೆ. ಆವಾಗ ಇದ್ರ ಕುರಿತಾಗಿ ಭಾಳ ದೊಡ್ಡ ವಿವಾದ ಆಗುತ್ತೆ. ಧ್ರುವ ರಾಠಿ ಜರ್ಮನಿಯಲ್ಲಿ ಕೂತ್ಕೊಂಡು ಈತನ ಸುಳ್ಳುಗಳಿಗೆ ಯೋಗ್ಯ ಆಗುವಂಥ ಒಂದು ವಿಡಿಯೋನ ಟೆಲಿಕಾಸ್ಟ್ ಮಾಡಲಿಕ್ಕೆ ಅದಕ್ಕೆ ಕಾರಣೀಭೂತ ಆಗ್ತಾನೆ. ಇದು ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಅರವಿಂದ್ ಕೇಜ್ರಿವಾಲ್ ನನಗಂತೂ ಗೊತ್ತಿಲ್ಲ. ಆದರೆ ಅರವಿಂದ್ ಕೇಜ್ರಿವಾಲ್ ಮಾಡುವ ಇಂಥ ಐಡಿಯಾಗಳಿದಾವಲ್ಲ ಅದು ನಂಗೆ ನಿಜವಾಗೂ ನಿರ್ಬರಗಾಗಿಸುತ್ತೆ.
ಉಳಿದು ಯಾವ ರಾಜಕಾರಣಿಗಳು ಮಾಡಲಾರದ ಕೆಲಸವನ್ನು ಈತ ಹೇಗೆ ಷಡ್ಯಂತ್ರಗಳನ್ನು ಹೆಣಿತಾನೆ ಮತ್ತು ಅದು ಹೇಗೆ ಜನರಿಗೆ ಪಿತೂರಿ ಮಾಡಿ ಜನರ ಮನಸ್ಸಲ್ಲಿ ಈ ರೀತಿಯ ಭಾವನೆಯನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋದು ನಾನು ಭಾಳ ಅಚ್ಚರಿಯನ್ನು ಉಂಟು ಮಾಡುವಂಥದ್ದು. ಈಗ ಹೊಸದೊಂದು ಸ್ಕೀಮನ್ನು ಮಾಡ್ತಾ ಇದ್ದಾನೆ. ಏನು ಅಂದರೆ, ಕೇವಲ ಮುಸಲ್ಮಾನರ ಮತದಿಂದ ನಾವು ದಿಲ್ಲಿಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಹಿಂದುತ್ವದ ಸಾಫ್ಟ್ ಹಿಂದುತ್ವದ ಮುಖವನ್ನು ಹೊಂದಬೇಕು ಅಂತ ಚಾನಲ್ಗಳಿಗೆ ಹೋಗಿ ನನ್ನ ಇಂಟರ್ವ್ಯೂವನ್ನು ಮಾಡಿ ನನ್ನ ಧರ್ಮದ ಬಗ್ಗೆ ನನಗಿರುವಂಥ ಕಾಳಜಿಯ ಬಗ್ಗೆ ಮಾತಾಡ್ತೀನಿ ಅಂತ, ಹಿಂದೂ ಧರ್ಮದ ಬಗ್ಗೆ ಇರುವಂಥ ಕಾಳಜಿ ಬಗ್ಗೆ ಮಾತಾಡ್ತೀನಿ. ಟಿ ವಿ ಚಾನಲ್ನವ್ರು ಇದನ್ನು ಒಪ್ಕೋತಾ ಇಲ್ಲ. ಈ ಬರೀ ಧರ್ಮದ ಬಗ್ಗೆ ಮಾತಾಡೋಕ್ಕಾಗಲ್ಲ, ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಮಾತಾಡಿ ಬೇರೆ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಪರವಾಗಿಲ್ಲ, ಬರೀ ಧರ್ಮದ ಬಗ್ಗೆ ಮಾಡೋದು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ಆತನಿಗೆ 100ಕ್ಕೆ 100 ಶತಾಯಗತಾಯ ಸೋಲ್ತೇನೆ ಅನ್ನೋದು ಖಚಿತವಾಗಿ ಹೋಗಿದೆ ಅರವಿಂದ್ ಕೇಜ್ರಿವಾಲ್ಗೆ ನವದೆಹಲಿ ಕಾನ್ಸ್ಟಿಟ್ಯೂಯೆನ್ಸಿಯಿಂದ. ಅದಕ್ಕೆ ನಿಲ್ಲದ ಹಾಗೆ ಪ್ರಯತ್ನ ನಡೀತಾ ಇದೆ. ಅದರಲ್ಲಿ ಇದೊಂದು ಅನ್ಬ್ರೇಕಬಲ್ ಬ್ರೇಕ್ ಆಗುತ್ತಾ ಏನು ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.